ಶಾಲಾ ವಾಹನ ಚಾಲಕನ ಎಡವಟ್ಟಿನಿಂದ ಮಕ್ಕಳು ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದಾರೆ. ಒಂದು ಶಾಲೆಯ ಬಸ್ಸು ಚರಂಡಿ ಮೇಲೆ ಚಕ್ರ ಸಿಕ್ಕಾಕೊಂಡು ಪರದಾಡದಂತ ಘಟನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಈ ವ್ಯಾನ್ ನಲ್ಲಿ ಸುಮಾರು 10 ಜನ ಮಕ್ಕಳಿದ್ದಾರೆ, ಒಳಗಡೆ ಪರದಾಡಿದ್ದಾರೆ ಮಕ್ಕಳು. ಸ್ಕೂಲ್ ಬಸ್ಸಿನ ಡ್ರೈವರ್ನ ನಿರ್ಲಕ್ಷ್ಯ ಆಯ್ತು, ಮಕ್ಕಳು ಪರದಾಡೋ ಹಾಗಾಗಿದೆ. ಅದೃಷ್ಟವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಶಾಲಾ ವಾಹನದಲ್ಲಿ 10 ಜನ ಮಕ್ಕಳಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಚರಂಡಿಯಲ್ಲಿ ಸ್ಕೂಲ್ ವ್ಯಾನಿನ ಟೈರ್ ಸಿಕ್ಕಾಕೊಂಡಿದೆ. ಇನ್ನೊಂದು ದೃಶ್ಯ ಕೂಡ ಇದೆ, ಪಣತ್ತೂರಿನಲ್ಲಿ ನಡೆದಿರೋ ಘಟನೆ. ಆದ್ರೆ ಸ್ವಲ್ಪ ದಿನದ ಹಿಂದೆ ಒಂದು ಸ್ಕೂಲ್ ಬಸ್ಸು ರಸ್ತೆಯಿಂದ ಕೆಳಗಡೆ ಸ್ಕೂಲ್ ಬಸ್ಸಿನ ಟೈರ್ ಇಳಿದು ಒಂದು ಕಡೆ ವಾಲ್ಕೊಂಡಿತ್ತು ಸ್ಕೂಲ್ ಬಸ್ಸು. ಈ ಬಸ್ನಲ್ಲೂ ಮಕ್ಕಳಿದ್ರು. ಸ್ಕೂಲಿನ ಬಸ್ಸಿನ ಡ್ರೈವರ್ಗಳು ಎಷ್ಟು ಜಾಗೃತೆ ಮಾಡಿದ್ರು ಕಡಿಮೆ. ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಸ್ಕೂಲ್ ಬಸ್ನಲ್ಲಿ ಇರ್ತಾರೆ. ಜೋರಾಗಿ ಬ್ರೇಕ್ ಹಾಕಿದ್ರು ಮಕ್ಕಳಿಗೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ರಿಸ್ಕ್ ಅನ್ನ, ಇಷ್ಟು ದೊಡ್ಡ ನಿರ್ಲಕ್ಷ್ಯವನ್ನ ಯಾಕೆ ಸ್ಕೂಲ್ ಬಸ್ನ ಡ್ರೈವರ್ ಮಾಡ್ತಿದ್ದಾರೆ? ಪದೇ ಪದೇ ಇಂಥ ಘಟನೆ ಮರುಕಳಿಸ್ತಾ ಇದೆ. ಚಾಲಕನ ಎಡವಟ್ಟಿದು. ಚರಂಡಿಯಲ್ಲಿ ಸ್ಕೂಲ್ ಬಸ್ಸಿನ ಟೈರ್ ಇಳಿದಿದೆ ನೋಡಿ, ಎರಡನೇ ದೃಶ್ಯದಲ್ಲಿ. ಒಂದಷ್ಟು ಹೊತ್ತು ಬಸ್ನಿಂದ ಕೆಳಗಡೆಯೂ ಇಳಿಯೋದಕ್ಕಾಗದೆ ಆ ಪುಟ್ಟ ಮಕ್ಕಳು ಒದ್ದಾಡಿದ್ದಾರೆ ಬಸ್ಸಿನ ಒಳಗಡೆ. ಅದೃಷ್ಟ ಯಾರಿಗೂ ಏನೂ ಆಗಿಲ್ಲ. ಒಂದ್ ವೇಳೆ ಏನಾದ್ರೂ ಅವಘಡಗಳಾಗಿದ್ರೆ, ಅನಾಹುತ ಆಗಿದ್ರೆ ಯಾರು ಹೊಣೆ? ಸ್ಕೂಲಿನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಗಮನ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.